ಕೆಂಪೇಗೌಡ ಜಯಂತಿ ಮಾಡಬಾರ್ದು ಅಂತೇಳಿ ಒಕ್ಕಲಿಗ ವಿರೋಧಿ MLA ಬಹಳ ಸ್ಪಷ್ಟವಾಗಿದೆ. ನೋಡ್ರಿ ನಾವು ಕೆಂಪೇಗೌಡ ಜಯಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವಾಗ ಆಯ್ತು ಬತ್ತಿ ಬಿಡ ಈಚೆಗೆ ಅಪ್ಪಿ, ಬತ್ತಿ ಬಿಡ ಈಚೆಗೆ. ಕೆಂಪೇಗೌಡ ಜಯಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಂಪೇಗೌಡ ಜಯಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೆಂಪೇಗೌಡ ಜಯಂತಿ ಹಿಂದೆ ಕೇಳೋದು ಈಚೆ ಬತ್ತಿ ಬಿಡು, ಈಚೆ ಬತ್ತಿ ಬಿಡು, ಈಚೆ ಬತ್ತಿ ಮಾತಾಡಿ ಬತ್ತಿ ಮುಗಿಸಿ ಬಿಡು, ಆಯ್ತು ಮಾತಾಡ್ತೀವಿ. ಕೆಂಪೇಗೌಡ ಜಯಂತಿ ಬಗ್ಗೆ ಅಡ್ಡ ಹಾಕಲಿಕ್ಕೆ MLA ಕಳಿಸವ್ರೆ. MLA ಅವರು ಮತ್ತಿಂದ ಕೂಡ ಒಕ್ಕಲಿಗರ ಸಂಘ ಮಾಡೋಕೆ ಬಿಟ್ಟಿಲ್ಲ, ಒಕ್ಕಲಿಗರ ಸಮುದಾಯ ಭವನ ಮಾಡೋಕೆ ಬಿಟ್ಟಿಲ್ಲ, ಜಾಗನ ಕ್ಯಾನ್ಸಲ್ ಮಾಡಿದ್ದಾರೆ. ಒಕ್ಕಲಿಗ ವಿರೋಧಿಗಳು ಒಕ್ಕಲಿಗರನ್ನ ಬರೀ ಓಟ್ ಹಾಕ್ಸ್ಕೊಳ್ಳೋಕೆ ಇಟ್ಕೊಂಡವ್ರು. ಇಲ್ಲಿ ಒಕ್ಕಲಿಗರ ಮೇಲೆ ಹಿಡ್ಕೊಳ್ತಾಗ ದೌರ್ಜನ್ಯ ಒಂದಲ್ಲ ಎರಡಲ್ಲ. ಒಕ್ಕಲಿಗರ ಜಮೀನು ಕಿತ್ಕೊಂಡ್ರು, ಒಕ್ಕಲಿಗರ ಸಂಘ ಜಾಗ ಕಿತ್ಕೊಂಡ್ರು, ಒಕ್ಕಲಿಗರ 5 ಎಕರೆ ರಾತ್ರಿ ಕಾಂಪೌಂಡ್ ಹಾಕಿ ಸಂಘದ್ದು ಶ್ರೀನಾಥ ಅಂತ ಸಂಘದ ಜಾಗನ ಕಾಂಪೌಂಡ್ ಹಾಕಿ ರಾತ್ರಿ ನಮ್ಮ ಜಾಗ ಉಪನಗರದಲ್ಲಿದ್ದಂಥ ಜಾಗನ ನಮಗ್ ಬಂದಂತ ಜಾಗನ ಕ್ಯಾನ್ಸಲ್ ಮಾಡಿಸೋರೆ. ಒಟ್ಟಾರೆ ಒಕ್ಕಲಿಗರು ಒಕ್ಕಲಿಗ ವಿರೋಧಿ MLA ಇದುವರೆಗೂ ಕೂಡ ಕೆಂಪೇಗೌಡ ಅಷ್ಟೇ ಕೊಂಡು ಓಟ್ ಹಾಕ್ಸ್ಕೊಂತವ್ರೆ. ಕೆಂಪೇಗೌಡ ಸಮುದಾಯ ಭವನ ಆಗಿದೆ ಎಲ್ಲಾದ್ರೂ ಇಲ್ಲಿ. ಕೆಂಪೇಗೌಡಗೋಸ್ಕರ ಏನ್ ಮಾಡಿದ್ದಾರೆ? ಒಕ್ಕಲಿಗರಿಗೋಸ್ಕರ ಒಕ್ಕಲಿಗರ ಸಂಘಕ್ಕೋಸ್ಕರ ಒಂದು ಅಡಿ ಜಾಗ ಕೊಟ್ಟವ್ರ. ಅದೇ ರೆಡ್ಡಿಗರ ವ್ಯಾಪಾರ ಸಂಘ ಎಷ್ಟು ಕೋಟಿ FD ಇದೆ ಇವತ್ತು, ಎಷ್ಟೊಂದು ಆಸ್ತಿ ಇದೆ, 30 ಕೋಟಿ ಬಿಲ್ಡಿಂಗ್ ಕಟ್ಟವ್ರೆ. ಅವ್ರ ಸಮುದಾಯ ಅಂತ ಹೇಳ್ತಾರೆ, ಅಲ್ಲೋಗಿ ರೆಡ್ಡಿಗರ ಸಮಾಜದಲ್ಲಿ ಹೇಳ್ತಾರೆ ನಮ್ಮ ರೆಡ್ಡಿಗರ ವ್ಯಾಪಾರ ರೆಡ್ಡಿ ಸಮಾಜದ ನಾಯಕರಾದಂತ ಅಂತ ಹೇಳ್ತಾರೆ. ಅಲ್ಲಿ ವ್ಯಾಪಾರ ರೆಡ್ಡಿ ಸಂಘದಲ್ಲಿ ಹೋಗಿ ರೆಡ್ಡಿ ಸಮಾಜದ ನಾಯಕರು ಅಂತ ಹೇಳ್ತಾರೆ. ನಾವೇನ್ ಯಲಹಂಕ ಆಳ್ವಿಕೆ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಬಹುಸಂಖ್ಯಾತ ನಾವ್ ಏನ್ ಮಾಡಬೇಕು? ಬಹುಸಂಖ್ಯಾತ ದಲಿತರು ಏನ್ ಮಾಡ್ಬೇಕು? ಇಲ್ಲಿ ಒಕ್ಕಲಿಗ ಸಮುದಾಯ ಏನ್ ಮಾಡ್ಬೇಕು? ಯಾಕೆ ನಮ್ಮಲ್ಲಿ ಅನ್ಯಾಯ ಮಾಡ್ತಾ ಇದ್ದೀರಾ? ಒಕ್ಕಲಿಗರ ನಡುವೆ ದಲಿತರ ನಡುವೆ ತಂದಿರ್ತಕ್ಕಂಥ ಕೆಲಸವನ್ನ, ಸಾಮರಸ್ಯ ಕದರ್ತಕ್ಕಂಥ ಕೆಲಸವನ್ನ ಮಾನ್ಯ ಶಾಸಕರು ಮಾಡ್ತಾವ್ರೆ. ಶಾಸಕರಿಗೆ ದೌರ್ಜನ್ಯಕ್ಕೆ ಕೊನೆನೇ ಇಲ್ವಾ? ಹಾಗಾದ್ರೆ ದೌರ್ಜನ್ಯಕ್ಕೆ ಕೊನೆನೇ ಇಲ್ವಾ? ಕೊನೆನೇ ಇಲ್ವಾ? ದಲಿತರ ನಡುವೆ ಮತ್ತು ಒಕ್ಕಲಿಗರ ನಡುವೆ ಸಾಮರಸ್ಯ ಕದಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾವ್ರೆ. ಯಾಕೆ ಯಾರು ರೆಡ್ಡಿ ಬಂದಿಲ್ಲ? ಯಾಕೆ ಯಾಕೆ ಬರೀ ಎಲ್ಲ ಸುಮ್ಮನೆ ಆಗೋರೆ? ನಾವು ಮಾತಾಡ್ಲಿಕ್ಕೆ ಅವಕಾಶ ಕೊಡ್ರಿ. ಪಕ್ಷದ ಪ್ರಕಾರ ಮಾತಾಡ್ರಿ. ಮಾತಾಡ್ತೀವಿ. ಮತ್ತೆ ನೀವು ಬಂದು ಗಲಾಟೆ ಮಾಡೋ ಸರಿ ಇಲ್ಲ. ನಮ್ಮ ಸಮುದಾಯದ ನಾಯಕ ಯಾರು ಹಾಳಾಗ್ ಮಾಡೋದು ಬೇಡ. ಮತ್ತೆ ಸುಮ್ಮನೆ ಹೋಗಿ ಹೋಗಿ ಆಯ್ತು. ಓಕೆ ಮಾತಾಡ್ತೀವಿ ಬಿಡಿ. ಆಯ್ತು. ಅದು ಬಿಟ್ಟು ಶಾಸಕರು ಇನ್ನೊಬ್ಬರ ಬಗ್ಗೆ ಮಾತಾಡ್ಬಾರ್ದು. ಯಾರು ಮಾತಾಡಿಲ್ವಲ್ಲ? ನಿಮ್ಮೂ ಶಾಸಕರು ನಮ್ಮ ಶಾಸಕರು ನಮ್ಮ ಶಾಸಕರೇ ನಮ್ಮ ಶಾಸಕರು ಮುರಳಿ ಮುರಳಿ ನಿಮಗೆ ಶಾಸಕರು ನಮಗೂ ಶಾಸಕರು ನಾವು ಓಟ್ ಹಾಕಿದ್ದೀವಿ. ಎಲ್ಲ ಆಚೆ ಅಭಿವೃದ್ಧಿ ಬಗ್ಗೆ ಏನಾಯ್ತು ಮಾತಾಡ್ಲಿ. ಮತ್ತೆ ಕೆಂಪೇಗೌಡ ಜಯಂತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆಚೆ ಕಳಿಸಿ. ಇಷ್ಟೊಂದು ಕಿರ್ಚೆ ಅವಶ್ಯಕತೆ ನಾನು ನೋಡ್ರಿ ಸ್ಟಾರ್ಟ್ ಮಾಡಿದ್ದೀವಿ. ಹೌದು ಸ್ಟಾರ್ಟ್ ಮಾಡಿದ್ದೀವಿ. ಯಾರಂತ ಇದೇನ್ರಿ ಇವಾಗ್ಲೂ ಇದ್ದೀರಿ? ಹೌದ್ರಿ. 100 ಪತ್ರಗಳು ಅಷ್ಟು MP ಬಿಟ್ ಮಾಡವ್ರೆ. 100 ಮಾಡೋರು ಯಾಕೆ? ಒಂದು ದಿವಸ ಲೆಕ್ಕ ಕೊಡು. ಒಂದ್ ದಿವಸ ಬರ್ತೀನಿ ನಾನು ಕುತ್ಕೊಳ್ಳೋಣ. ಅದಕ್ಕೆ ಬರ್ತೀನಿ. ಅದಕ್ಕೆ ಒಂದ್ ದಿವಸ ಅದಕ್ಕೆ ಬರ್ತೀನಿ. ಇಲ್ಲಿ ಕೂತಿರೋರು ಮಾತ್ರ ಬಿಜೆಪಿ ಲೀಡರ್ ಸರ್. ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಎಲ್ಲರೂ ನೀವು ಮಾತ್ರ ಬಿಜೆಪಿ ಅಲ್ಲ. ಯಾಕೆ ಹಂಗಂತ ಮಾತ್ರ ಬಿಜೆಪಿ ಅಲ್ಲಿ ನಮ್ಮ ಮಾಹಿತಿ ಬಿಜೆಪಿಯ ಅಲ್ಲ. ಇದು ಬಿಜೆಪಿ ಪ್ರೆಸಿಡೆಂಟ್ ಅಲ್ಲ. ನೋಡ್ರಿ ಕೆಂಪೇಗೌಡ ಜಯಂತಿ ಮಾಡ್ಲಿಕ್ಕೆ ಕರೆದಿರ್ತಕ್ಕಂಥ ಪ್ರೆಸಿಡೆಂಟ್ ಬೆಂಗಳೂರಲ್ಲಿ 100 ಸಂಘಟನೆಗಳು ಕೆಂಪೇಗೌಡ ಜಯಂತಿಯನ್ನು ಮಾಡ್ತವೆ. 100 ಸಂಘಟನೆಗಳು. ಅದ್ರಲ್ಲಿ ನಾವು ಒಂದು ನಮ್ದೇ ಒಂದು ಸಂಘಟನೆ ನಮ್ದು ಒಂದು ಸಂಘಟನೆ ಬಿಜೆಪಿ ಓಟ್ ಹಾಕಿಲ್ವಾ? ಇಲ್ವಾ? ನಾವು ಕೆಂಪೇಗೌಡ ಜಯಂತಿ ಮಾಡಬಾರ್ದಾ? ನಾವು ಕೆಂಪೇಗೌಡ ಜಯಂತಿ ಮಾಡಬಾರ್ದಾ? ಉದ್ದೇಶ ಏನ್? ಮತ್ತೆ ಉದ್ದೇಶ ಏನು? ಮಾಡ್ರಿ. ನೀವು ನಾವು ಮಾಡ್ತಾ ಇದೀವಿ. ನಮ್ಮ ಸಂಘಟನೆಯಿಂದ ಮಾಡ್ತಾ ಇದೀವಿ. ಸಂಘಟನೆಯಿಂದ ಮಾಡ್ತಾ ಇದೀವಿ. ಮಾಡ್ತೀವಿ ಬಿಡಿ. ನಾವು ಒಗ್ಗಟ್ಟಾಗಿತ್ತು. ನಮ್ಮ ಸಂಘಟನೆಯಿಂದ ಮಾಡ್ತೀವಿ. ನಮ್ಮ ಸಂಘಟನೆಯಿಂದ ಮಾಡ್ತೀವಿ.
ನಮ್ಮ ಸಂಘಟನೆಯಿಂದ ಮಾಡ್ತೀವಿ ಬಿಡ್ರಿ. ಏನ್ರಪ್ಪ